ವಿಜಯನಗರ ಮಹಾವಿದ್ಯಾಲಯದಿಂದ ಹೊರಟ ವೀರಶೈವ ಲಿಂಗಾಯತ ಸಮಾಜದ ಹೊಸಪೇಟೆಯ ಮುಖಂಡರುಗಳು ಮತ್ತು ಸದಸ್ಯರುಗಳು ಈ ದಿನ ಹುಬ್ಬಳ್ಳಿಯಲ್ಲಿ ಹತ್ಯೆಗೀಡಾದ ಕುಮಾರಿ ನೇಹಾ ಹಿರೇಮಠಳ ಹತ್ಯೆಯನ್ನು ಖಂಡಿಸಿ ಕಾಲ್ನಡಿಗೆಯ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅನೇಕ ಮುಖಂಡರು, ಮಹಿಳೆಯರು ಹಾಗೂ ಯುವಕರು ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ವಿಜಯನಗರ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಕಾಲೇಜುಗಳ ವಿದ್ಯಾರ್ಥಿನಿಯರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸರ್ಕಲ್ಗೆ ತೆರಳಿ ಪ್ರತಿಭಟನೆಯನ್ನು ನಡೆಸಿದರು. ಈ ಪ್ರತಿಭಟನೆಯ ವೇಳೆ ಕೆಲವು ಯುವಕರು ಪೊಲೀಸರ ನಡುವೆ ವಾಗ್ವಾದವೂ ಸಹ ನಡೆಯಿತು. ಪ್ರತಿಭಟನೆಯ ವೇಳೆ ಪೊಲೀಸರು ಅಡ್ಡಲಾಗಿ ಹಾಕಲಾದ ಬ್ಯಾರಿಕೇಡ್ಗಳನ್ನು ಸರಿಸಿ ಮುನ್ನಡೆದರು. ಈ ಸಂದರ್ಭದಲ್ಲಿ ಪೊಲೀಸರ ನಡುವೆ ಹಾಗೂ ಕೆಲವು ಪ್ರತಿಭಟನಾಕಾರರ ನಡುವೆ ಮಾತಿನ ವಾಗ್ವಾದವೂ ನಡೆಯಿತು. ಈ ಎಲ್ಲ ದೃಶ್ಯಾವಳಿಗಳ ಒಂದು ವರದಿ ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ.
ಇದು ಪ್ರತಿಯೊಂದು ಭಾರತ ದೇಶದ ಪ್ರಜೆಗಳಿಗೆ ಅನ್ಯಾಯವಾಗತಕ್ಕಂಥ ಸಂವಿಧಾನದ ಮೇಲೆ ನಿಮ್ಮ ಸರ್ಕಾರ ನಡೀತಾ ಇದೆ. ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲೇ ಇಲ್ಲಿ ವಾಸ ಮಾಡ್ತಾ ಇರೋದು. ಈ ಒಂದು ಅನ್ಯಾಯದ ಕೃತ್ಯ ಏನಾಗಿದೆ, ಕಣ್ಣಿಗೆ ಕಂಡ್ರು ಅಂಗೈ ಮುಂಡಿಗೆ ಸಾಕ್ಷಿ ಬೇಕಂತ ಇವರಿಗೆ.